ಎಸ್ ಆನಂದ್ ಸಿಂಗ್ ಮತ್ತು ಗಣೇಶ್ ಕಂಪ್ಲಿ ಅವರ ನಡುವೆ ಏನ್ ಗಲಾಟೆ ಆಗಿದೆ, ಅದಾದ ನಂತರ ಬಹಳಷ್ಟು ಡೆವಲಪ್ಮೆಂಟ್ಗಳಾಗ್ತಿದೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ನಾಯಕರನ್ನು ಕೂಡ ಕೇಳ್ತಾ ಇದೀವಿ. ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ. ಒಂದ್ ಕಡೆ ಪರಮೇಶ್ವರ್ಗೆ ಮಾಹಿತಿ ಇಲ್ಲ, ಇನ್ನೊಂದ್ ಕಡೆ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕರಿಂದ ಹಲ್ಲೆ ವಿಚಾರ ಏನಿದೆ. ಈಗ ಗೊಂದಲದಲ್ಲಿ ಕಾಂಗ್ರೆಸ್ ಇದೆ. ಏನ್ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಈಗಾಗಲೇ ಹೊರಗಡೆ ವಿಚಾರ ಲೀಕ್ ಆಗಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಬಹಳ ಒಂದು ಕನ್ಫ್ಯೂಸ್ ಆಗಿ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದು. ಸೊ ಸದ್ಯಕ್ಕೆ ಕಂಪ್ಲಿ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ದೂರು ಈಗ ಕೊಟ್ರೆ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಸಂಕಷ್ಟ ಇದೆ. ಆನಂದ್ ಸಿಂಗ್ ಅವರು ಕಂಪ್ಲೇಂಟ್ ಕೊಟ್ರೆ, ದೂರು ಕೊಡದೇ ಇದ್ರೆ ಆನಂದ್ ಸಿಂಗ್ಗೆ ಅಸಮಾಧಾನ ಆಗುತ್ತೆ. ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡೋದು, ಏನ್ ಮಾಡಬೇಕು ಇದನ್ನ ತಿಳಿದು ಈಗ ಫುಲ್ ಕನ್ಫ್ಯೂಷನ್ ನಲ್ಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಾಗಾಗಿ ಏನಾಗುತ್ತೆ, ಆನಂದ್ ಸಿಂಗ್ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ. ಅಲ್ಲಿ ಹಲ್ಲೆ ನಡೆದೇ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ಅವರು ಅಡ್ಮಿಟ್ ಆಗಿದ್ದಾರೆ. ಡಿ.ಕೆ. ಸುರೇಶ್ ಅವರಲ್ಲಿ ನೋಡ್ಲಿಕ್ಕೆ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಆರೋಗ್ಯವನ್ನ ವಿಚಾರಿಸಿದ್ರು ಸಂಸದ ಸುರೇಶ್ ಅವರು. ಹಾಗಾದ್ರೆ ಏನು ಗಲಾಟೆ ಆಗಿಲ್ಲ ಅಂತಂದ್ರೆ ಯಾಕೆ ಅಡ್ಮಿಟ್ ಆಗ್ತಾರೆ, ಯಾಕೆ ಡಿ.ಕೆ. ಸುರೇಶ್ ಅವರು ತರಾತುರಿಯಲ್ಲಿ ಓಡ್ ಬರ್ತಾರೆ? ಹಿರಿಯ ನಾಯಕರ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ ಅವರು. ಏನ್ ಮಾಡ್ಬೇಕೀಗ? ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅವರಿಗೆ ಯಾಕೋ ಒಂದು ರೀತಿಯಾಗಿ ವಕ್ರದೆಸೆ ಅಂತ ಹೇಳ್ಬೇಕೀಗ. ಒಂದ್ ಕಡೆ ಆಪರೇಷನ್ ನ ಒಂದು ತೊಂದರೆ ಇತ್ತು, ಆದ್ರೆ ಈಗ ಶಾಸಕರ ನಡುವೆ ಕಚ್ಚಾಟ ಇದೆ. ಕಚ್ಚಾಟ ಮಾತ್ರ ಅಲ್ಲ, ಹೊಡೆದಾಟದವರೆಗೆ ಹೋಗಿದೆ. ಇದು ಜನಪ್ರತಿನಿಧಿಗಳು ಅಂತ ಗೊತ್ತಿಲ್ಲದೆ ಆ ರೀತಿಯಾಗಿ ಅವ್ರು ಹೊಡೆದಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ. ಕಾನೂನು ತಜ್ಞರ ಜೊತೆಗೆ ಕಾಂಗ್ರೆಸ್ನ ಹಿರಿಯರ ಜೊತೆ ಕೂಡ ಮಾತುಕತೆ ಆಗ್ತಿದೆ. ಏನ್ ಮಾಡಬೇಕು ಅಂತ ಮೋಸ್ಟ್ಲಿ ಮತ್ತೊಮ್ಮೆ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಬರಬೇಕಾ ಏನೋ ಗೊತ್ತಿಲ್ಲ. ಆದ್ರೆ ಏನಾಗುತ್ತೆ ಈಗ ಕಾಂಗ್ರೆಸ್ನವರಿಗೆ ದೊಡ್ಡ ಕನ್ಫ್ಯೂಷನ್ ಕಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನ ಬಡಿತಾಟಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಶಾಸಕರೇ ಹೀಗೆ ಬಡದಾಡಿದ್ರೆ ಸರ್ಕಾರಕ್ಕೆ ಮುಜುಗರ, ಆ ರೀತಿಯಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಈಗ ಜೆಡಿಎಸ್ ನ ವರ್ಷನ್ ಕೂಡ ಈಗ ಬರ್ತಾ ಇದೆ. ಈ ಗಲಾಟೆಯ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಜೆಡಿಎಸ್ ನವ್ರು ಏನ್ ಹೇಳ್ತಾರೆ ಅಂತ ಈಗ ಆಪ್ತರ ಬಳಿ ಸಿಎಂ ಅವರು ಹೇಳಿದ್ದಾರೆ ಅಂತ. ಈ ರೀತಿಯಾಗಿ ಜನಪ್ರತಿನಿಧಿಗಳೇ ವೋಟ್ ಹಾಕಿ ಗೆದ್ಕೊಂಡು ಬಂದಂತವರು ಕ್ಷೇತ್ರದ ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡು ಬಂದಿರ್ತಾರೆ. ಒಂದು ಎಲ್ಲರ ಜವಾಬ್ದಾರಿ ಅದು, ಎಲ್ಲರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆದ್ರೆ ಕಾಂಗ್ರೆಸ್ನ ಬಡಿದಾಟಕ್ಕೆ ಈಗ ಸಿಎಂ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಶಾಸಕರು ಅಂತ ಅನ್ಸ್ಕೊಂಡವ್ರಿಗೆ ಈ ರೀತಿಯಾಗಿ ಗಲಾಟೆ ಮಾಡಿದ್ರೆ ಹೇಗೆ ಅಂತ ಅಸಮಾಧಾನವನ್ನ ಸಿಎಂ ಅವರು ತೋಡ್ಕೊಂಡಿದ್ದಾರೆ ತಮ್ಮ ಆಪ್ತರ ಬಳಿ ಅಂತ. ಆ ಮೂಲಕ ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಜುಗರ ಅಲ್ಲ, ಸರ್ಕಾರಕ್ಕೆ ಮುಜುಗರ. ಶಾಸಕರು ಹೊಡೆದಾಡ್ಕೊಳ್ಳೋದು ಅವಮಾನಕರ. ಈ ರೀತಿಯಾಗಿ ಬಿಜೆಪಿ ಕೈಗೆ ನಾವಾಗಿ ಅಸ್ತ್ರವನ್ನ ಕೊಟ್ಟಿದ್ದೀವಿ, ಅವ್ರು ಕಾಯ್ತಾ ಇದ್ದಾರೆ ಏನೀಗ ಸಿಗುತ್ತೆ ಅಂತ. ಅದಕ್ಕೆ ಕರೆಕ್ಟ್ ಆಗಿ ಈಗ ಇಬ್ಬರು ಹೊಡೆದಾಡ್ಕೊಂಡಿರೋದು ಅವರಿಗೆ ಅಸ್ತ್ರ ಸಿಕ್ಕಂತಾಯ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿಎಂ. ಸದ್ಯಕ್ಕೆ ಲೈವ್ ರಿಪೋರ್ಟ್ ಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ. ಮೊದಲನೇದಾಗಿ ರಮೇಶ್ ವೀರಜಂಬೂರು ಯಡಿಯೂರಪ್ಪ ಅವರ ನಿವಾಸದಿಂದ, ಇದೇ ರೀತಿಯಾಗಿ ಅಪೋಲೋ ಆಸ್ಪತ್ರೆಯಿಂದ ಗಂಗಾಧರ್ ಇದ್ದಾರೆ. ಇನ್ನು ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ಶಾಸಕರೆಲ್ಲ ಇದ್ದಾರೆ. ಏನೀಗ ಗಲಾಟೆ ಆಯ್ತು, ಅಲ್ಲಿಂದ ಹೆಬ್ಬಾರ್ ಇದ್ದಾರೆ, ಜನಾರ್ದನ್ ಹೆಬ್ಬಾರ್. ಮೊದಲು ಗಂಗಾಧರ್ ಅನ್ನ ಕೇಳೋದಾದ್ರೆ, ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ಅವರು ಅಡ್ಮಿಟ್ ಆಗಿದ್ದಾರೆ, ಡಿ.ಕೆ. ಸುರೇಶ್ ಅವರೆಲ್ಲ ಬಂದಾಯ್ತು. ಸದ್ಯಕ್ಕೆ ಏನಾಗ್ತಿದೆ ಗಂಗಾಧರ್? ಬೇರೆ ಯಾರಾದ್ರೂ ಬಂದ್ರ, ಅಲ್ಲಿ ವಿಸಿಟ್ ಕೊಟ್ರ? ಎಸ್, ಸದ್ಯ ಅವಿನಾಶ್ ಇದೀಗ ಏನು ರಾಮನಗರ ಪೊಲೀಸರು ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿರುವಂತದ್ದು. ಡಿ.ಕೆ. ಸುರೇಶ್ ಅವರು ಅರ್ಧ ಗಂಟೆಯಿಂದ ಈಗ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮತ್ತೆ ಈ ಒಂದು ರಾತ್ರಿ ಈ ಒಂದು ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಈ ಒಂದು ಪ್ರಕರಣದಿಂದ ತುಂಬಾ ಗರಂ ಆಗಿರುವಂತದ್ದು. ರಾತ್ರಿ ಏನು ಈ ಘಟನೆ ನಡೆದ ಕೂಡಲೇ ಏನು ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಹಿತಿಯನ್ನ ಕೊಟ್ಟರು. ನಂತರ ರೆಸಾರ್ಟ್ಗೆ ಹೋಗಿ ಫುಲ್ ಗರಂ ಆಗಿದ್ರು. ಯಾಕೋ ಈ ರೀತಿ ಕಚ್ಚಾಟವನ್ನು ಮಾಡ್ಕೊಂಡು ಗಲಾಟೆಯನ್ನ ಮಾಡ್ಕೊಂಡಿದ್ರಿ, ಇದು ನಮಗೆ ಒಂದು ಮುಜುಗರ ಆಗಿರುವಂತದ್ದು ಅನ್ನೋದು ಈ ಬಗ್ಗೆ ಈಗ ಅವರು ಗರಂ ಆಗಿರುವಂತದ್ದು ಬಗ್ಗೆ ಈಗಾಗಲೇ ಆಸ್ಪತ್ರೆಯಲ್ಲೂ ಕೂಡ ಈಗ ಡಿ.ಕೆ. ಸುರೇಶ್ ಅವರು ಅವ್ರ ಬಗ್ಗೆ ಗರಂ ಆಗಿದ್ದಾರೆ. ಆನಂದ್ ಸಿಂಗ್ಗೆ ಯಾಕೆ ನಿಮ್ಗೆ ಈ ಒಂದು ಗಲಾಟೆ ಬೇಕಿತ್ತ, ಯಾರು ಇಲ್ಲದ ಸಂದರ್ಭದಲ್ಲಿ ಗಲಾಟೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರನ್ನ ಈಗ ಮುಜುಗರಕ್ಕೆ ಮಾಡಿದಿರಿ ಅನ್ನೋ ಬಗ್ಗೆ ಒಂದು ಕಡೆ ಈಗ ಆರೋಪ, ಈಗ ಅವರನ್ನ ಗರಂ ಆಗಿ ಅವರನ್ನ ಬೈತಾ ಇರೋದು ಒಂದ್ ಕಡೆ ಆದ್ರೆ, ಈ ಪ್ರಕರಣವನ್ನ ಇಲ್ಲಿಗೆ ಬಿಡಬೇಕು. ಮತ್ತೆ ಇನ್ನೊಂದು ಕಡೆ ಮುಂದಿನ ಹಂತಕ್ಕೆ ತೆಗೆದುಕೊಳ್ಳುವ ಯಾವುದೇ ರೀತಿ ತೀರ್ಮಾನಗಳನ್ನ ರೀತಿ ಮಾಡಬಾರ್ದು. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಿಮ್ಮಿಬ್ಬರನ್ನ ಸಂಧಾನ ಮಾಡಲಾಗುತ್ತೆ. ಮತ್ತೆ ಈ ಒಂದು ಪ್ರಕರಣ ಎಲ್ಲ ಆಯಿತು, ನಿಮ್ಮಿಬ್ರು ನೀವು ಚಿಕಿತ್ಸೆ ಅಂದ್ರೆ ನೀವು ಒಂದು ಆರೋಗ್ಯ ಪಡೆದ ನಂತರ ಚಿಕಿತ್ಸೆಯನ್ನ ಪಡೆದ ಬಳಿಕ ಇಬ್ಬರನ್ನು ಕೂರಿಸಿ ನಾವು ತೀರ್ಮಾನ ಮಾಡ್ತೀವಿ, ಇದು ಕಾಂಪ್ರಮೈಸ್ ಮಾಡಬೇಕು ಅನ್ನೋ ಬಗ್ಗೆ ಕಾಂಪ್ರಮೈಸ್ ಅನ್ನ ಈಗ ಡಿ.ಕೆ. ಸುರೇಶ್ ಅವರು ಮಾಡ್ತಾ ಇರೋದು. ಸದ್ಯ ಈಗ ಬೆಳಿಗ್ಗೆ 7 ಗಂಟೆಗೆ ದಾಖಲು ಮಾಡಿದ ಬಳಿಕ ಅವರಿಗೆ ಈಗ ಸದ್ಯ ಚಿಕಿತ್ಸೆಯನ್ನು ಕೊಡ್ತಾ ಇರೋದು. ಮತ್ತೆ ತಲೆಗೆ ಒಂದು ಪೆಟ್ಟಾಗಿತ್ತು, ಅದಕ್ಕೆ ಸ್ಟಿಚ್ ಅನ್ನ ಮಾಡಿದ್ದಾರೆ, ನಂತರ ಚಿಕಿತ್ಸೆ ಕೂಡ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಆನಂದ್ ಸಿಂಗ್ ಮತ್ತೆ ಡಿ.ಕೆ. ಸುರೇಶ್ ಅವರು ಅರ್ಧ ಗಂಟೆಯಿಂದ ಹೆಚ್ಚು ಕಾಲ ಈಗ ಇಬ್ರು ಕೂಡ ಮಾತಾಡ್ತಾ ಇರುವಂತದ್ದು. ಅವಿನಾಶ್,
ಎಸ್ ಹಾಗೆ ಸಂಪರ್ಕದಲ್ಲಿ ಅದೇ ರೀತಿಯಾಗಿ ಈಗ ಜನಾರ್ದನ್ ಹೆಬ್ಬಾರ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಈಗಲ್ಟನ್ ರೆಸಾರ್ಟ್ ಬಳಿಯಿಂದ. ಹೆಬ್ಬಾರ್, ಈಗ ಸದ್ಯಕ್ಕೆ ಒಂದ್ ಕಡೆ ಏನೋ ಹೊಡೆಯೋದನ್ನ ಹೊಡೆದು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಕಂಪ್ಲಿ ಗಣೇಶ್ ಅವರ ಸ್ಟೇಟಸ್ ಏನೀಗ, ಅಲ್ಲಿನ ನಾಯಕರಿಗೆ ಎಷ್ಟು ಟೆನ್ಷನ್ ಆಗ್ತಿದೆ, ಈಗ ಯಾವ ರೀತಿಯಾಗಿ ಇದನ್ನ ಒಂದು ರೀತಿಯಾಗಿ ಮ್ಯಾನೇಜ್ ಮಾಡೋದು ಅಂತ? ಅವಿನಾಶ್, ನಿನ್ನೆಯವರೆಗೂ ಸಂಜೆಯವರೆಗೂ ಸಹಿತ ಆಪರೇಷನ್ ಕಮಲದ ಟೆನ್ಷನ್ ನಲ್ಲಿದ್ದಂತ ಶಾಸಕರಿಗೆ ಈಗ ರೆಸಾರ್ಟ್ ಒಳಗಡೆ ಇದ್ದವರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗ ಇದನ್ನ ಹೇಗೆ ನಿಭಾಯಿಸೋದು, ಹೊರಗಡೆ ಬಂದ್ರೆ ಮಾಧ್ಯಮದವರು ಸಿಗ್ತಾರೆ, ಅವರಿಗೆ ಏನು ಉತ್ತರ ಕೊಡೋದು, ಕೆಲವರೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಮಾತನ್ನ ಹೇಳ್ತಾರೆ. ಆದ್ರೆ ಈಗ ರೆಸಾರ್ಟ್ ಒಳಗಡೆಯಲ್ಲಿ ಅವರಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ದೊಡ್ಡ ಟೆನ್ಷನ್ ಅಲ್ಲಿದ್ದಾರೆ. ಅದಕ್ಕೋಸ್ಕರ ನಾಯಕರು ಬರ್ಲಿ, ಅವ್ರ ಜೊತೆ ಮಾತನಾಡೋಣ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ DCM ಪರಮೇಶ್ವರ್ ಕೂಡ ಬರ್ಲಿಕ್ಕಿದ್ದಾರೆ ಇಲ್ಲಿಗೆ. ಅದ ನಂತರದಲ್ಲಿ KC ವೇಣುಗೋಪಾಲ್ ಅವರು ಕೂಡ ಬರ್ಲಿಕ್ಕಿದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಇದನ್ನ ಸಂಧಾನದ ಮೂಲಕ ಸಮಸ್ಯೆಯನ್ನ ಪರಿಹರಿಸೋಣ ಅನ್ನೋದ್ರ ಮಾತನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಸಚಿವ DK ಶಿವಕುಮಾರ್ ಅವರು ಕೂಡ ಒಳಗಡೆ ಹೋಗಿ ಮಾತುಕತೆಯನ್ನ ನಡೆಸಿಬಿಟ್ಟಿದ್ದಾರೆ. ಅಂದ್ರೆ ಇದು ದೊಡ್ಡ ಕಾಂಗ್ರೆಸ್ಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ, ಬಿಸಿ ತುಪ್ಪ ಆಗ್ಬಿಟ್ಟಿದೆ, ಉಗುಳಾಗೂ ಇಲ್ಲ ನುಗ್ಗಾಗೂ ಇಲ್ಲ. ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿದೆ. ಒಂದ್ ಕಡೆಯಲ್ಲಿ ಕಂಪ್ಲೇಂಟ್ ಕೊಟ್ರೆ ಒಂದ್ ಕಡೆಯಲ್ಲಿ ಒಂದು ಸಮಸ್ಯೆ, ಕೊಡದೇ ಇದ್ರೆ ಇನ್ನೊಂದು ಸಮಸ್ಯೆ. ಹೀಗಾಗಿ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ ಒಳಗಡೆಯಲ್ಲಿ ಕೂತ್ಕೊಂಡು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖರೆಲ್ಲರೂ. ಆಪರೇಷನ್ ಕಮಲದ ವಿಚಾರವನ್ನೇ ಬಿಟ್ಟುಬಿಟ್ಟಿದ್ದಾರೆ ಸದ್ಯಕ್ಕೆ. ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಿಕೊಳ್ಳೋದು, ದೊಡ್ಡ ಅವಮಾನಕ್ಕೀಡಾಗಿದ್ದೀವಿ, ಅದರಲ್ಲೂ ಮುಖ್ಯಮಂತ್ರಿಗಳು ಸಹಿತ ಇದಕ್ಕೆ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಪ್ರತಿದಿನ ಬೆಳಿಗ್ಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಪ್ರಮುಖ ಘಟನೆಗಳ ವಿವರವನ್ನ ಗುಪ್ತಚರ ಇಲಾಖೆಯಿಂದ ನೀಡಲಾಗುತ್ತೆ. ಅದರಲ್ಲಿ ಪ್ರಥಮವಾಗಿ ನೀಡಿದ್ದೆ ಈ ವಿಚಾರವನ್ನ, ರಾತ್ರಿ ಹಿಂಗೆ ಶಾಸಕರು ಹೊಡೆದಾಡ್ಕೊಂಡ್ರು ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಆಪ್ತರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಈ ರೀತಿ ಹೊಡೆದಾಡ್ಕೊಂಡ್ರೆ ನಾವು ಏನು ಹೇಳಕ್ಕಾಗತ್ತೆ, ಜನರಿಗೆ ಏನು ಉತ್ತರ ಕೊಡೋದು, ಜನರೆದುರುಗಳಲ್ಲಿ ಈ ವಿಚಾರವಾಗಿ ಏನು ಸಮಜಾಯಿಷಿ ನೀಡೋದು, ಘಟನೆ ನಡೆದಿದೆ ಅಂತ ಹೇಳೋದಾ, ನಡೆದೇ ಇಲ್ಲ ಅಂತ ಹೇಳೋದಾ, ಏನು ಹೇಳಬೇಕು? ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಎದುರಾಗಿದ್ದು ಆಪರೇಷನ್ ಕಮಲ, ಅದ್ರ ನಡುವೆಯಲ್ಲಿ ಈಗ ಇನ್ನೊಂದು ತಲೆನೋವನ್ನ ತಂದಿಟ್ಟಿದ್ದಾರೆ ಇವರು ಅಂತೇಳಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೂ ಸಹಿತ ಮುಜುಗರ ತಂದಿರುವಂತಹ ವಿಚಾರ. KC ವೇಣುಗೋಪಾಲ್ ಬಂದ ನಂತರದಲ್ಲಿ ಏನು ಮಾತುಕತೆ ಮಾಡ್ತಾರೆ ಈ ಪ್ರಕರಣಕ್ಕೆ ಅನ್ನೋದು. ಬೆಳಿಗ್ಗೆ ಬಂದಂತ ಸಂದರ್ಭದಲ್ಲಿ ಏನು ಆಗೇ ಇಲ್ಲ ಅಂತಂದ್ರು, ಈಗ ಎಲ್ಲರೂ ಅವರೇ ಆ ಸ್ಥಳಕ್ಕೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಕೆಲವರೆಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ವಿಚಾರವನ್ನ ಪರಿಹರಿಸಿಕೊಳ್ಳೋಕ್ಕೋಸ್ಕರ ನಾಯಕರು ಕೂಡ ಪರದಾಡ್ತಾ ಇದ್ದಾರೆ. ಅವಿನಾಶ್, ಸ್ಟೇ ವಿತ್ ಮೀ. ಅದೇ ರೀತಿಯಾಗಿ ಈಗ ರಮೇಶ್ ವೀರಜಂಬೂರ್ ಇದ್ದಾರೆ ಯಡಿಯೂರಪ್ಪ ನಿವಾಸದಿಂದ. ರಮೇಶ್, ಈಗ ಸದ್ಯಕ್ಕೆ ಬಿಜೆಪಿ ಕಳೆದ ಒಂದು ವಾರದಿಂದ ಒಂದು ಬ್ಯಾಕ್ ಫೂಟ್ ಅಲ್ಲಿ ಇತ್ತು, ಆದ್ರೆ ಈಗ ಒಂದು ಕಾಯ್ತಾ ಇತ್ತು, ಒಂದು ಅಸ್ತ್ರ ಬೇಕು ಅಂತ. ಪಾಯಸಕ್ಕಾಗಿ ಕಾಯ್ತಿದ್ದಂತವ್ರಿಗೆ ಈಗ ಪಂಚಾಮೃತನೇ ಸಿಗ್ತಾ ಅಂತ. ಖಂಡಿತ ಅವಿನಾಶ್, ಯಾಕೆಂದ್ರೆ ಈಗ ಒಂದು ರೀತಿ ರೊಟ್ಟಿಯ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಾಗಿರುವಂತದ್ದು. ಕಾಂಗ್ರೆಸ್ನ ಶಾಸಕರಲ್ಲಿರ್ತಕ್ಕಂಥ ಅಸಮಾಧಾನ ಈಗ ಅವರೇ ಹೊರ ಹಾಕಿರ್ತಕ್ಕಂಥದ್ದು. ಅದು ಇಷ್ಟು ದಿನ ಒಂದು ರೀತಿ ಗುಪ್ತವಾಗಿದ್ದಂತಹ ಒಂದು ಒಳಬೇಗುದಿ ಇವತ್ತು ಸ್ಫೋಟಗೊಂಡಿದೆ ಅಂತ ಹೇಳ್ಬೋದು. ಒಂದು ರೀತಿ ಏನು ಇಬ್ಬರು ಶಾಸಕರು ಕೂಡ ಮಾರಾಮಾರಿ ನಡೆಸಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ಬಾಟಲಿನಲ್ಲಿ ಹೊಡೆದಾಡ್ಕೊಂಡಿರುವಂತದ್ದನ್ನ ಬೆಳಗ್ಗೆ ಈ ಮಾಧ್ಯಮಗಳಲ್ಲಿ ವರದಿ ಆಗ್ತಿದ್ದ ಹಾಗೇನೆ DK ಶಿವಕುಮಾರ್ ಅವರು ದೌಡಾಯಿಸಿ ಅದನ್ನ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಮಾಧ್ಯಮಗಳಲ್ಲಿ ಏನು ಬರ್ತಾ ಇರುವಂತ ವರದಿ ಏನಿದೆ ಅದು ಸುಳ್ಳು, ಮಾಧ್ಯಮಗಳ ಘನತೆಯನ್ನ ನೀವು ಕಳೆದುಕೊಳ್ಳಬೇಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಬೆಂಕಿಯೇ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು DK ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ DK ಶಿವಕುಮಾರ್ ಅವರು ತಮ್ಮ ರೆಸಾರ್ಟ್ ನಲ್ಲಿ ನಡೆದಂತಹ ಏನು ಗಲಭೆಯನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಅದು ಬಿಜೆಪಿಗೆ ಬಹಳ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಈಗಾಗಲೇ ಏನು ಬಿಜೆಪಿ ಶಾಸಕರಾದಂತಹ ರಾಜೀವ್ ಗೌಡ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಬಂದಿದ್ದಾರೆ. ಆನಂದ್ ಸಿಂಗ್ ಅವರಿಗೆ ಸಾಂತ್ವನವನ್ನ ಹೇಳಿ ಬಂದಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡದಾಗಿ ಅಸ್ತ್ರವಾಗಿ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಇದು ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮುಜುಗರ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮುಜುಗರವನ್ನು ಸೃಷ್ಟಿ ಮಾಡಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವಿನಾಶ್, ಧನ್ಯವಾದ ರಮೇಶ್. ಅದೇ ರೀತಿಯಾಗಿ ಜನಾರ್ದನ್ ಹೆಬ್ಬಾರ್, ಇನ್ನು ಗಂಗಾಧರ್ ಮಾಹಿತಿಗಾಗಿ ಈಗ ಹೊಡೆಯೊಮ್ಮತ್ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.